ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸಡನ್ ಆಗಿ ಮಕ್ಕಳು ಪಿಜ್ಜಾ ಬೇಕು ಅಂತ ಕೇಳಿದಾಗ ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಇದು ಆರೋಗ್ಯವಾಗಿರುತ್ತೆ ಮತ್ತೆ ಬೇಗನೆ ಆಗುತ್ತೆ. ಮನೆಯಲ್ಲಿರುವಂತ ಚೀಸ್ ಕಾರ್ನ್ ತರಕಾರಿ ಉಪಯೋಗಿಸ್ಕೊಂಡು ಪಿಜ್ಜಾ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ನೋಡಿ, ಒಂದ್ ತವಾ ತಗೊಂಡಿದ್ದೀನಿ. ದಪ್ಪ ತವ ಇರೋಂತ ತವಾ ತಗೋಬೇಕು. ನೋಡಿ, ಇದಕ್ಕೆಲ್ಲ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನೋ ಅಥವಾ ನಿಮ್ಗೆ ಬೆಣ್ಣೆ ತುಪ್ಪ ಇಷ್ಟ ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕೊಂಡು ಇದಕ್ಕೆಲ್ಲ ತವಾಕ ಎಲ್ಲ ಹಚ್ಕೋಬೇಕು. ಈ ತರ ನೋಡಿ, ಈ ತರ ಎಲ್ಲ ಸ್ಪ್ರೆಡ್ ಎಣ್ಣೆನ ಅಥವಾ ತುಪ್ಪನ ಇದಕ್ಕೆ ಹಾಕೋಬೇಕು. ನಂತರ ಇದಕ್ಕೆ ಬ್ರೆಡ್ ಸ್ಲೈಸ್ ನ ಇದಕ್ಕೆ ಇಟ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಮಧ್ಯ ಭಾಗದಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ 4 ಬ್ರೆಡ್ ಹಿಡಿದಿದೆ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ತರ ನಡಕ ಇಟ್ಕೋಬೇಕು. ಈ ತರ ಮಿಡಲ್ ಅಲ್ಲಿ ಸರಿಯಾಗಿ ಇಟ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂತ ಇದ್ದೀನಿ. ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬ್ರೆಡ್ಗೆಲ್ಲ ಅಂಟ್ಕೊಂಡು ಹಾಗೆ ನೀಟಾಗಿ ಎಲ್ಲ ಕಡೆನೂ ಹಾಕೋಂಗೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಈ ತರ. ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂತ ಇದ್ದೀನಿ. ನಂತರ ಇದನ್ನ ಸ್ವಲ್ಪ ಈ ಪಿಜ್ಜಾದಲ್ಲಿ ತಂದಿರುವಾಗ ಉದಿರ್ತಿತ್ತಲ್ಲ ಅದನ್ನ ಇದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಇರುತ್ತಲ್ವಾ, ಅದನ್ನ ಬಿಳಿ ಎಳ್ಳನ್ನ ಹಾಕೊಂತ ಇದ್ದೀನಿ. ಈ ಸಂಕ್ರಾಂತಿ ಅಥವಾ ಹೋಳಿಗೆ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಬಿಳಿ ಎಳ್ಳು, ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೌಕಾಗಿ, ಅದನ್ನ ಹಾಕೊಂತ ಇದ್ದೀನಿ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕೋಬಹುದು. ನಂತರ ಒಂದ್ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂತ ಇದ್ದೀನಿ. ಈ ತರಕಾರಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರೆ ಜಾಸ್ತಿ ಹಾಕೋಬಹುದು. ನೋಡಿ, ನಾನು ಒಂದ್ ಎರಡೆರಡು ಹಾಕೊಂಡಿದ್ದೀನಿ, ಇನ್ನೆರಡಕ್ಕೆ 3 ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೋಣ. ನೋಡಿ, ನಂತರ ಸ್ವಲ್ಪ ಮೇಯೋನೇಸ್ ಹಾಕೋಣ. ನೋಡಿ, ಇದಕ್ಕೆಲ್ಲ ಸ್ವಲ್ಪ ಮೇಯೋನೇಸ್ನ ನೀವು ಬೇಕಿದ್ರೆ ಸ್ಪ್ರೆಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೇನೆ ಬಿಡಬಹುದು. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ಈ ತರ ಇದನ್ನೆಲ್ಲ ಕಡೆ ಆಗುವಾಗ ಸ್ವಲ್ಪನೇ, ಜಾಸ್ತಿ ಉಪ್ಪು ಹಾಕೋಣದೇನು ಬೇಡ. ತರಕಾರಿ ಸ್ವಲ್ಪ ಟೇಸ್ಟ್ ಬರ್ಲಿ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಚೀಸ್ನ ತುರಿದು ಹಾಕೊಂಡಿದ್ದೀನಿ. ನೋಡಿ, ಈ ತರ ತುರಿ ಇರ್ತಲ್ಲ ಮಣಿದು, ಅದನ್ನ ತಗೊಂಡು ಈ ಚೀಸ್ನ ಈ ತರ ತುರಿದು ಹಾಕೋಬೇಕು. ನೋಡಿ, ಈ ತರ ಎಲ್ಲ ನೀಟಾಗಿ ಎಲ್ಲ ಕಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ನ ಇದಕ್ಕೆ ತುರಿದು ಹಾಕೋಬೇಕು. ಇದೆಲ್ಲ ಹಾಕಿದಾಗ ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಎಲ್ಲ ತರಕಾರಿನ ಸ್ವಲ್ಪ ಚೆನ್ನಾಗಿ ಬೆನೆಯುತ್ತೆ. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡ್ ಬರೋಣ. ನೋಡಿ, 2 ನಿಮಿಷ ಆಗಿದೆ. ನೋಡಿ, ಸಡನ್ ಆಗಿ ಸ್ಕೂಲ್ ಇದ್ರ ಬಂದಿಂದ ಮಕ್ಕಳು ಕೇಳಿದಾಗ ಈ ತರ ಮಾಡ್ಕೊಟ್ರೆ ಮನೆಯಲ್ಲಿ ಆರೋಗ್ಯವಾಗಿರುತ್ತೆ, ಮತ್ತೆ ತರಕಾರಿ ಇದನ್ನೆಲ್ಲ ಹಾಕಿರ್ತೀವಲ್ವಾ, ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಒಂದ್ಸಲ ಮಾಡಿ ನೋಡಿ, ಸೂಪರ್ ಆಗಿದೆ. ನಾನು ಮಾಡಿದೆ, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿರುವಂತ ಪದಾರ್ಥನ ಉಪಯೋಗಿಸ್ಕೊಂಡು ಬೇಗನೆ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ಸಾಯಂಕಾಲ ಬೆಳಿಗ್ಗೆ ಟೀ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.